ಅಯ್ಯಯ್ಯೋ, ನಮ್ ಸಾವುಕಾರ ಕಾಯ್ಕೊಂಡಿರ್ತಾರೆ. ಅದಕ್ಕೇನೀಗ? ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಹೇಳು, ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ. ಯಾಕೆ? ನಾನು ನಿಮ್ ತರ ಅನಾಥೆ. ನಮ್ಮ ಅಕ್ಕ ಒಬ್ಬರಿದ್ರು, ಅವ್ರೇ ನನ್ ಸಾಕಿದ್ರು. ತುಂಬಾ ಒಳ್ಳೆಯವರು. ಆದ್ರೆ ನಮ್ ಭಾವ చంపేస్తా. ఏంటండి ఇది? ఇలాంటి అమ్మాయిని ఇంటికి తీసుకువచ్చి మన ఇంటి పరువు ప్రతిష్ఠ తీస్తున్నారు. ఇది మీకు మంచిది కాదండి. ఆపండి. ఏమండి, మీ భార్య ముందు ఇలాంటి విధవ పని చేస్తున్నారు కదా, ఇది న్యాయమా ధర్మమా? ఏంటే పోయిందా? మంచిదైంది. రావే నా మరదలా. ఏంటే అలా బోధిస్తున్నావు? ఓ, మీ అక్క చచ్చిపోయిందనా? పోతే పోనీలే, నేను ఉన్నాను కదా. రావే నా హేమమాలిని. నాకే చేయిస్తావా? ಅಲ್ಲಿಂದ ಬಂದ್ಮೇಲೆ ಡ್ರಾಮಾ ಕಂಪ್ನಿ ಸೇರ್ಕೊಂಡೆ. ದಿವಸ ಒಂದೊಂದು ವೇಷ ಹಾಕೊಂಡು ಬದುಕ್ತಾ ಇದ್ದೀವಿ. ಹೆದರ್ಬೇಡ, ನಾನಿದ್ದೀನಿ. ನಮ್ಮ ಸಾವುಕಾರಿಗೆ ಹೇಳಿ ಅಲ್ಲೇ ಒಂದು ಕೆಲಸ ಕೊಡಿಸ್ತೀನಿ. ಜೊತೆ ನಾನು ಇರ್ತೀನಿ. ಆದ್ರೆ ಒಂದು ಕಂಡೀಷನ್. ಏನು? ನಮ್ಮ ಸಾವುಕಾರ ಮದುವೆ ಆಗೋರ್ಗು ನಮ್ಮಿಬ್ಬರ ಮಧ್ಯೆ ಇರೋದು ಅವ್ರು ಗೊತ್ತಾಗ್ಬಾರ್ದು. ನಮ್ಮಿಬ್ಬರ ಮಧ್ಯೆ ಏನಿದೆ? ಏನೂ ಇಲ್ವಾ? ಏನೂ ಇಲ್ವಲ್ಲ. ಅದಕ್ಕೆ ಈ ಹುಡುಗಿನ ನಂಬಾರ್ದು ಅಂತ ಹೇಳೋದು. ಆದ್ರೆ ನನ್ನ ಮಾತು. ಅಯ್ಯೋ, ಏನಾಯ್ತು? ಮೈಯೆಲ್ಲ ಸುಡ್ತಾ ಇದೆ. ರಂಗನಾಯ್ಕಿ, ಎಷ್ಟು ಬೇಗ ನೀನು ಮನೆ ಕಾಲಿಡ್ತೀಯ ಅಂತ ನನ್ನ ಮನಸ್ಸು ಹಾತೋರಿತಾ ಇದೆ. ಈ ನನ್ನ ಆಸೆನ ಆದಷ್ಟು ಬೇಗ ಈಡೇರಿಸ್ತೆ ಅಂತ ಅನ್ಕೊಂಡಿದ್ದೀನಿ. ಮುತ್ತು, ನಿನಗೇನು ಆಗಿಲ್ಲ ತಾನೆ? ಯಾರಿಗೇನು ಆಗಿಲ್ಲ ಸಾವುಕಾರ. ಅದ್ ಸರಿ, ನಿನ್ನೆ ಹೋದವ್ನು ಇವತ್ತು ಬರ್ತಾ ಇದೆಯಲ್ಲ, ಅದ್ಯಾಕೆ ಕೇಳ್ತೀರಾ ಸಾವುಕಾರ್ರೆ? ಅದೊಂದು ದೊಡ್ಡ ಕತೆ. ಊರ್ ಬಿಟ್ಟು ಊರೋಗಿ ಭಾಷೆ ಗೊತ್ತಿಲ್ಲದೆ ಏಟ್ ತಿಂದು ಪರದೇಶ ತರ ಪರದಾಡ್ಕೊಂಡ್ ಬಂದಿದ್ದೀನಿ. ಹೌದು, ಗಾಡಿ ಒಂದೇ ಬಂದಿದೆಯಲ್ಲ? ಗಾಡಿ ಜೊತೆ ಕುದುರೆನೂ ಬಂದಿದೆ. ಅಲ್ಲ, ಇವಳ್ದು ತುಂಬಾನೇ ನಾಟಕ ಆಗೋಯ್ತು ಸಾವುಕಾರ್ರೆ. ಕಾಪಾಡಿದ್ದು ಅಲ್ದೆ ಈ ಮನೇಲಿ ಒಂದ್ ಜಾಗ ಬೇಕು ಅಂತಾಳೆ. ಏನಾದ್ರೂ ಕೇಳಿದ್ರೆ ಸತಿ ಸಾವಿತ್ರಿ ತರ ಅಳ್ತಾಳೆ. ನೀವು ಅಂದ್ರೆ ಕಳಿಸ್ಬಿಡ್ತೀನಿ. ಮುತ್ತು, ಓ ಇಲ್ಲೇ ಇರ್ಲಿ ಅಂತೀರಾ? ನಾನು ಹಂಗೆ ಅನ್ಕೊಂಡೆ. ಈ ಮನೇಲಿ ಎಷ್ಟೊಂದು ಜನ ಕೆಲಸ ಮಾಡ್ಕೊಂಡಿಲ್ಲ ಇಲ್ವಾ? ಅವ್ರ ಜೊತೆ ಇವಳು ಇಟ್ಕೊಂಡು ಹೋಗ್ತಾಳೆ ಬಿಡು. ನನಗ್ ಗೊತ್ತು ನಿಮ್ ಮನಸ್ಸು ದೊಡ್ಡದು ಅಂತ. ಏನ್ ಒಳ್ಳೆ ಶಿಲಾಬಾಲಿಕೆ ತರ ನಿಂತ್ಕೊಂಡ್ಬಿಟ್ಟೆ. ಕಳ್ಸ್ಕೋ. ರೈಟ್ ರೈಟ್. ಜೀವನಾನೇ ಒಂದು ನಾಟಕ. ನಾವೆಲ್ಲ ಅವರ ಪಾತ್ರಧಾರಿಗಳು ಅಷ್ಟೇ. ಅವನ ಆಡಿಸ್ತಾನೆ, ನಾವು ಆಡ್ತೀವಿ. ನಡೀಲಿ ನಡೀಲಿ. ಗಿಡಗಳು ಯಾವ ಅರೇಂಜ್ ಆಗಿಲ್ಲ. ಬೇಕಾಗಿ ತಗೊಂಡ್ಬನ್ನಿಯಲ್ಲ. ತಗೊಂಡ್ಬನ್ನಿ. ಯಾವ ಪಾಠ ತಗೊಂಡ್ಬನ್ನಿ. ಯಾರಿಲ್ಲ ಮುಚ್ಚು ಬಾಯಿ. ನೀ
ಅಂತೀರಾ? ರಂಗು, ನೀನಿಲ್ಲ ಅಂತ ಒಂದು ಶೋನು ಹೌಸ್ಫುಲ್ ಆಗ್ಲಿಲ್ಲ. ಅವ್ನ್ ಬಾಯಿ ಮಣ್ಣಾಕ ಆ ನಾಟಕ ಕಂಪ್ನಿ ಓನರು ನೀನಿಲ್ಲ ಅನ್ಬಿಟ್ಟು ನಮ್ಮನ್ನೆಲ್ಲ ಹೊರಗಡೆ ಹಾಕ್ಬಿಟ್ಟ. ಓಹ್ ನೀವಾ? ಮತ್ತು ಇವರೆಲ್ಲ ನಿಂಗೆ ಗೊತ್ತಾ? ನನ್ನ ರಾಜ ನುಲಿತಾ ಅವಳೆ ಕೊಟ್ಬಿಡು. ಏನ್ನ ಇಲ್ಲೂ ನಾಟಕ ಆಡಕ್ ಬಂದ್ಬಿಟ್ರಾ? ಅದು ಹಾಗಲ್ಲ ನನ್ನ ರಾಜ. ಅಣ್ಣ, ಈ ರಂಗನಾಯಕಿ ಇಲ್ಲದೆ ನಾಟಕ ಆಡುವುದಕ್ಕೆ ಆಗ್ತಾ ಇಲ್ಲ. ಹಾಗೂ ಹೀಗೂ ಅಡ್ಜಸ್ಟ್ ಮಾಡಿ ಯಮ್ಮನ್ನ ನಾಯಕಿ ಪಾತ್ರ ಮಾಡಿಸಿದ್ವಿ. ಹೋಯ್ತು ಬಿಡು. ಜನ ಕಲ್ಲು ಹೊಡೆದಿರ್ಬೇಕಲ್ಲ. ಅದನ್ನ ಯಾಕೆ ಈ ಬದ್ಲೆಗಿಂತ ದೊಡ್ಡ ಬಂಗ್ಲೆನೇ ಕಟ್ಟಿಸ್ಬೋದಾಗಿತ್ತು. ಅಷ್ಟು ಕಲ್ಲು ಬಿತ್ತು. ಹೌದು, ನಾವೀಗ ಬಂದಿರೋದು ರಂಗನಾಯಕಿನ ಕರ್ಕೊಂಡು ಹೋಗಕ್ಕೆ. ನಿಮ್ಮನ್ನೇ ನಂಬ್ಕೊಂಡು ಎಷ್ಟೋ ಜನ ಬಾಡಿ ಬದುಕ್ತಾ ಇದ್ದಾರೆ. ಬಂದಿರೋದು ಇವ್ರು 5 ಜನ. ನೀವು ದೊಡ್ಡ ಮನಸ್ಸು ಮಾಡಿ ಇವ್ರ ಕೆಲಸ ಕೊಟ್ರೆ ಪಾಪ ಇವರು ಬದುಕೋತಾರೆ. ರಂಗನಾಯಕಿ, ನನಗೆ ನಾಟಕದವ್ರು ಹೋದ್ರೆ ಎಷ್ಟು ಗೌರವ ಇದೆ ಅಂತ ನಿನ್ ಗೊತ್ತಿದೆ. ಕೃಷ್ಣ, ಸಾವ್ಕಾರ, ಇವ್ರುಗಳೆಲ್ಲ ಏನೇನು ಕೆಲಸ ಮಾಡ್ಬೇಕು ಅಂತ ತಿಳಿಸು. ಹಾಗೆ ನಿಮ್ಮ ಜೊತೆಲೆ ಇವರು ಇರೋದಕ್ಕೆ ವ್ಯವಸ್ಥೆ ಮಾಡು. ಆಯ್ತು ಸಾವ್ಕಾರ. ಏ ಬರ್ರಪ್ಪ, ಮೊದ್ಲೆಲ್ಲ ಸ್ನಾನ ಮಾಡ್ಕೊಳ್ಳಿ. ಏನೇ ಮಾಡ್ತಿದ್ಯಾ? ಕಾಲು 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 ಕಣೆ. ಅಯ್ಯೋ ನಿನ್ನ ಮುಟ್ಟಾಳ. ನಾನೇನಂತ ಮುಟ್ಟಾಳ್ತನ ಮಾಡ್ದೆ? ಸಾವುಕಾರ ಹುಡುಗಿ ನೋಡ್ತಿದ್ ರೀತಿ ಸರಿ ಇಲ್ಲ ಅಂತಂದೆ. ಅಷ್ಟಕ್ಕೆ ನೀವು ನಾನು ಬೈದಿದ್ ನಿನಗಲ್ಲೋ, ನನಗೆ ನಾನೇ ಬೈಕೊಂಡೆ. ರಾಜ ಯಾವಾಗ ಮದುವೆ ಆಗ್ತೀನಿ ಅನ್ನೋ ಆ ಕ್ಷಣ ನನ್ನ ಮಗಳು ಮದುವೆ ಅವನ ಜೊತೆ ಮಾಡಿ ಮುಗಿಸ್ಬಿಡ್ಬೇಕಾಗಿತ್ತು. ಬುದ್ಧಿ ಇಲ್ಲ ನಿಮ್ಗೆ. ಅದಕ್ಕೆ ನನಗೆ ನಾನೇ ಮುಟ್ಟಾಳ ಅಂತ ಬೈಕೊಂಡಿದ್ದು. ಓ, ಈ ಹೊತ್ತಿಗೆ ಆ ಸೊತ್ತೆಲ್ಲ ನಂದಾಗಿರೋದಲ್ಲೋ. ಯಾಮಾರ್ ಬುಟ್ಟಿ. ಏಯ್, ಯಾವಳ ಅವಳು? ರಂಗನಾಯಕಿ ಅಂತೆ, ಯಾವ್ದೋ ಡ್ರಾಮಾ ಕಂಪ್ನಿ ಅವಳು. ರಾತ್ರಿ ಹೂವಿನ ತೋಟಕ್ಕೆ ಬಾ, ದೀಪಾವಳಿ ಉಡುಗೊರೆ ನಿನಗಾಗಿ ಕಾದಿದೆ. ತುಂಬಾ ನುಳಿಬೇಡ ಕಣೆ, ನನ್ಗೇನೇನೋ ಆಗ್ತಾ ಇದೆ. ಆನೆಗೆ ಕುದುರೆ ಲಾಯದಲ್ಲಿ ಏನೋ ಕೆಲಸ. ನಡೆಯ. ರಾತ್ರಿ ಹೂವಿನ ತೋಟಕ್ಕೆ ಬಾ, ಅಲ್ಲಿ ಆಮೇಲೆ ಮುತ್ತು, ಬಂದೆ. ಮುತ್ತು, ಬಂದೆ ಸಾವ್ಕಾರೆ. ಹೊರಡೆ ಹೋಗ್ಬೇಕು, ಗಾಡಿ ರೆಡಿ ಮಾಡಿ. ಸರಿ ಸಾವ್ಕಾರೆ. ಅದು ಸಂಜೆ ಹೂವಿನ ತೋಟಕ್ಕೆ ಬಾ, ದೀಪಾವಳಿ ಉಡುಗೊರೆ ನಿನಗಾಗಿ ಕಾದಿದೆ. ಅಂಜಲಿ,